ಇರಾನ್ ದಾಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಎಲ್ಲಿ ಆ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಮಿಸೈಲ್ ಸೌಂಡ್ಗೆ ಮಾಲ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮಿಸೈಲ್ಗಳು ಹಾರಿ ಬರುವುದಕ್ಕೆ ಈ ವೇಳೆ ಜನ ಪಾಪ ಅವರಿಗೆ ಇದೆಲ್ಲ ಹೊಸ್ತು. ಆ ಭಾಗದಲ್ಲಿ ಕೆಲ ಭಾಗದಲ್ಲಿ ಯುದ್ಧ ಪೀಡಿತ ಇಸ್ರೇಲ್ಗೆ ಹೊಸ್ತಲ್ಲ ಅಥವಾ ಇರಾನ್ಗೆ ಹೊಸ್ತಲ್ಲ, ಆದರೆ ಅವರನ್ನು ಬಿಟ್ಟು ನ್ಯೂಟ್ರಲ್ ದೇಶಗಳಿತ್ತಲ್ಲ ಆ ದೇಶಗಳಿಗೆ ಇದು ಭಾಳ ಎಫೆಕ್ಟ್ ಆಗ್ತಾ ಇದೆ. ಎದ್ನೋ ಬಿದ್ನೋ ಅಂತ ಜನ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡಿ ಹೋಗುವಂತಹ ದೃಶ್ಯ ಅಲ್ಲಲ್ಲಿ ಕಂಡು ಬಂತು. ನೋಡಿ, ಅಲ್ಲಿ ಒಂದು ಕ್ಷಿಪಣಿ ಸೌಂಡ್ಗೆ ಜನ ಪಾಪ ಎಷ್ಟು ಹೆದರ್ಕೊಂಡಿದ್ದಾರೆ ಅಂತ. ಕತಾರ್ನ ಜನ ಬರೀ ತೈಲ ನಿಕ್ಷೇಪ, ಆಯಿಲ್ ಬಿಸ್ನೆಸ್ಸು ಅಂತ ಅವ್ರ ಪಾಡಗೋರಿದ್ರು. ಟೂರಿಸಮ್ಗೆ ತುಂಬ ಹೆಸರುವಾಸಿ ಆದಂತಹ ಜಾಗ ಕೂಡ ಹೌದು. ನಮ್ಮ ಭಾರತೀಯರು ತುಂಬ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಇದೆಲ್ಲ ಹೊಸ್ತು. ಸೊ ಶಬ್ದ ಕೇಳಿ ಬಂದಿದ ತಕ್ಷಣ ಎಲ್ಲ ಕ್ಷಿಪಣಿ ಈ ಕಡೆ ಹಾರು ಬಂದ್ಬಿಡುತ್ತೋ ಅಂತ ಹೇಳಿ ಮನೆ ಕಡೆಗೆ ಓಡೋ ಕೆಲಸವನ್ನು ಮಾಡಿದ್ರು. 4 ದೇಶಗಳ ಅಮೆರಿಕ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ ಅಟ್ಯಾಕ್ ಮಾಡ್ತು. ಬಟ್ ಇದನ್ನು ಮೊದಲೇ ಹೇಳಿತ್ತು ಇರಾನ್. ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಕುವೈಟ್ನ ಅಮೆರಿಕ ವಾಯು ನೆಲೆಯ ಮೇಲೆ ಈ ದಾಳಿಯಾಗಿದೆ. ಆಗಸದಲ್ಲಿ ನಕ್ಷತ್ರದಂತೆ ಮಿಸೈಲ್ಗಳು ಚಿಮ್ಮಿದ್ದು ಕಾಣಿಸ್ತಾ ಇತ್ತು. ಇರಾನ್ನ ಕ್ಷಿಪಣಿಗಳನ್ನು ಅಮೆರಿಕಾದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಅದು ಇಂಟರ್ಸೆಪ್ಟ್ ಮಾಡಿದೆ, ಅಂದರೆ ಹೊಡೆದುರುಳಿಸೋ ಕೆಲಸವನ್ನು ಮಾಡಿದೆ. ತಾತ್ಕಾಲಿಕವಾಗಿ ಈ ಭಾಗದಲ್ಲಿ ವಾಯು ಪ್ರದೇಶವನ್ನು ಕೂಡ ಬಂದ್ ಮಾಡಲಾಗಿತ್ತು. ಆಕಾಶದಲ್ಲಿ ಮಳೆ, ಅಂದರೆ ಬೆಂಕಿ ಮಳೆ ಕಾಣಿಸ್ತಾ ಇತ್ತು.